ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಪತ್ನಿ ಬಂದಿಲ್ಲ, ಅವ್ರ ಬದಲಾಗಿ ಪತಿ ಹಾಜರಾಗಿದ್ದಾರೆ. ಮೋಸ್ಟ್ ವರ್ಕಲ್ಲೆಲ್ಲ ಬ್ಯುಸಿ ಆಗಿರೋ, ಇಲ್ಲ ಒಗ್ಗಟ್ಟಾಗಿರ್ಬೇಕೆಲ್ಲ. ಅದರಿಂದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಗೈಜರಾಗಿದ್ದಾರೆ. ಅವ್ರ ಬದಲಾಗಿ ಗಂಡ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ಮೇಡಮ್ ಅವರು ಬಂದಿದ್ದಾರೆ, ಹಾಗೂ ನನ್ನ ಜೊತೆ ಕೋಚ್ಮೂಲ್ ನಿರ್ದೇಶಕರು, ಮಾಜಿ ನಿರ್ದೇಶಕರು ಹಾಗೂ ಅಮರಜ್ಯೋತಿ ಸ್ಕೂಲ್ನ ಅಧ್ಯಕ್ಷರು, ಪ್ರಸ್ತುತ JDSನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜ್ ಬಂದವರು, DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ರಘುಪತ್ ರೆಡ್ಡಿ ಸರ್ ಬಂದಿದ್ದಾರೆ, ಹಾಗೂ ಟೊಮಾಟೊ ಮಂಡಿ ಮಾಲೀಕರಾಗಿರ್ತಕ್ಕಂಥ ಸತ್ಯವರು ಬಂದವರೆ, ಹಾಗೂ ನಮ್ಮ AW ಅವರು ಬಂದಿದ್ದಾರೆ, ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸೋಮಣ್ಣವ್ರು ಬಂದಿದ್ದಾರೆ, ರಘುವರು ಬಂದಿದ್ದಾರೆ, ನೌಶಾದ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ನೆಚ್ಚಿನ ಹುಲಿ ಬಂದಿದ್ದಾರೆ, ಹಾಗೂ ನಮ್ಮ ಸಂದೀಪ್ ಬಂದಿದ್ದಾರೆ, ನಾಗೇಶ್ ಬಂದಿದ್ದಾರೆ, ಹಾಗೂ ಸುಬ್ರಿ, ನಮ್ಮ ರಾಜಣ್ಣವರು, ಹಾಗೂ ಹಿಂದೆ ಯಾರು ಕೂತವ್ರೆ ನಮ್ಮ ಅಲ್ಲಿಯವರು, ಮುನ್ರಾಜ್ ಅವರು, ಶಾಹೀನ್, ಶಬೀರ್ ಅವರು, ನಮ್ಮ ನಮ್ಮ ತಮ್ಮ ಮುಸ್ತು ಅವರು, ನೌಶಾದ್ ಅವರು, ಲಕ್ಷ್ಮೀಪ್ರಿಯ ಮೇಡಮ್ ಅವರು, ಮುನ್ಶಾಮ್ಗೌಡರು, ಲಕ್ಷ್ಮಣರು, ನಮ್ಮ ಅಧ್ಯಕ್ಷರು ಪ್ರಭಾಕರ್ ಅವರು, ನಮ್ಮಲ್ಲಿ ಬಂದವರು ಹೇಳಿದೆ ಮಲ್ಲಿ ಸಂದೀಪು, ಮಲ್ಲಿ, ಎಲ್ಲರೂ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸಾಕಷ್ಟು ಜನ ಗೈರಾಗಿದ್ದಾರೆ. ಇಂಥರ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಯಿತು. ಇದು ಬಹುಶಃ ಇದು 5ನೇ ಡೇಟು. ಬಹುಶಃ ಏನೋ ಈ ಆಂಜನೇಯ ಸ್ವಾಮಿ ನನ್ನ ಕೈಯಲ್ಲಿ ಮಾಡಿಸ್ಕೊಬೇಕು, ನನ್ನ ಹುಟ್ಟಿದಬ್ಬದಲ್ಲಿ ಮಾಡಿಸ್ಕೊಬೇಕಂತ ಪುಣ್ಯ ಇತ್ತೇನೋ ಗೊತ್ತಿಲ್ಲ. ಸೊ ಅದರಿಂದ 5ನೇ ಡೇಟ್ ಮುಂದೋಗಿ ಲಾಸ್ಟ್ ಆಗ್ಬಿಡ್ತಾ ಇತ್ತು, ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು. ಮೊನ್ನೆ ನಮ್ಮ ಗೌರವಾನ್ವಿತ ಬೈತು ಸುರೇಶ್ ಅವ್ರ ತಾಯಿ ನಿಧನರಾದರು, ಮತ್ತೆ ಪೋಸ್ಟ್ಪೋನ್ ಆಯಿತು, ಮತ್ತೆ ಫಿಕ್ಸ್ ಆಯಿತು, ಮತ್ತೆ ಪೋಸ್ಟ್ಪೋನ್ ಆಯಿತು. ಇವತ್ತು 15/6/2025ನೇ ತಾರೀಕು ನನ್ನ ಮುಳುಬಾಗಲು ಬಂದಾಗಿಂದ ಇವತ್ತಿನ ಸುಂದರ ಕ್ಷಣ ಅಂತ ಹೇಳ್ಬೋದು. ಹಸಿವು ಮುಕ್ತ ಮುಳುಬಾಗಲು ಮಾಡಬೇಕಂತ ಏನು ಸರ್ಕಾರ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ 187 ಕೇಂದ್ರಗಳನ್ನು ಮಾಡಿ ಸಕ್ಸಸ್ ಆಗಿದೆ. ಇದ್ರ ಬಗ್ಗೆ ಎಳ್ಳಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಸೆಕೆಂಡ್ ಹಂತದಲ್ಲಿ 186 ಕೇಂದ್ರಗಳನ್ನು ಸ್ಥಾಪಿಸಿ ಕರ್ನಾಟಕ ರಾಜ್ಯಾದ್ಯಂತ ಬರೋಬ್ಬರಿ 373 ಇಂದಿರಾ ಕ್ಯಾಂಟೀನ್ಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇದಕ್ಕೆ ನನ್ನ ತಾಲೂಕು ವತಿಯಿಂದ, ನನ್ನ ತಾಲೂಕು ಸರ್ವತೋಮುಖ ಜನದಿಂದ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ, ಒಳ್ಳೇದಂತ ಹೇಳ್ಬೇಕು, ಕೆಟ್ಟದಂತ ಹೇಳ್ಬೇಕು. ಇದು ಒಳ್ಳೆ ಕಾರ್ಯಕ್ರಮ. ಕೇವಲ 5 ರೂಪಾಯಿಗೆ ಟಿಫನ್ನು, 10 ರೂಪಾಯಿಗೆ ಊಟ, ರಾತ್ರಿ 10 ರೂಪಾಯಿಗೆ ಊಟ. ನಾನು ಕೂಡ ಇವತ್ತು ಫಸ್ಟ್ ಟಿಫನ್ ಮಾಡಿದೆ, ಬಿಸಿಬೇಳೆ ಬಾತು ಮತ್ತು ಕೇಸರಿ ಬಾತು ತುಂಬ ಸುಂದರವಾಗಿತ್ತು. ಇವತ್ತು ಒಂದು ದಿವಸ ಕೊಟ್ಟು ನಾಳೆ ಕೇಳಿಸ್ಬಿಟ್ರೆ ಮತ್ತೆ ಇವ್ನು ಬೀಳ್ತವೆ. ಇವತ್ತೇನು ಸುಂದರವಾಗಿ ಇವತ್ತು ಟೇಸ್ಟ್ ಕೊಟ್ಟಿದ್ದಾನೋ, ಬಹುಶಃ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದಿರಾ ಕ್ಯಾಂಟೀನ್ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಮದುವೆ ಆಗೋದು ಹೊಸದಲ್ಲಿ ಮಾಡಿಬಿಟ್ಟು ಮತ್ತೆ ಮದುವೆ ಆದ್ಮೇಲೆ ಮಾಡ್ತಾರಲ್ಲ, ಹಂಗಾದ್ರೆ ಕಷ್ಟ ಆಗ್ತದೆ. ಸೊ ಅದರಿಂದ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನು ಕಾಂಟ್ರಾಕ್ಟ್ ಇದ್ದಾರೆ ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ಪೂರ್ವಜನ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನು. ಯಾಕಂದರೆ ಎಲ್ರಿಗೂ ಇದು ಸಿಗೋದಿಲ್ಲ. ಹಸಿಮುಕ್ತು ದೊಡ್ಡವರೆಲ್ಲ ಯಾರು ಊಟಕ್ಕೆ ಬರೋದಿಲ್ಲ, ಚಿಕ್ಕವರು, ಬಡವರು. ಇವರು ಇನ್ನೊಂದೇನಂದರೆ ವಿಶೇಷವಾದೊಂದು ಏನಂತಂದರೆ ಪಕ್ಕದಲ್ಲಿ ತಾಲೂಕು ಆಫೀಸ್ ಇದೆ. ತಾಲೂಕು ಆಫೀಸ್ ಬಂದವರೆಲ್ಲ ಈ ಕಡೆ ಬರ್ಬೋದು. ತುಂಬ ಸುಂದರವಾಗಿದೆ, ತುಂಬ ರುಚಿಯಾಗಿದೆ. ನಾನು ಊಟ ಮಾಡಿದೆ. ಈ ರುಚಿ ಶುಚಿಯಾಗಿ ಇನ್ನು ಮುಂದುವರಿಲಿ ಅಂತ ಹೇಳ್ತಾ, ಸಾಕಷ್ಟು ಜನ ಈ ಮುಳುಬಾಗಿಲ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಇನ್ನಷ್ಟು ಜನಪರದ ಕಾರ್ಯಕ್ರಮಗಳಲ್ಲಿ ಬರಬೇಕು. ಇನ್ನೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ಕಣ್ಣು ತೆರೀಲಿ, ಸರ್ಕಾರಕ್ಕೆ ಕಿವಿ ಕೇಳಲಿ. ನಮ್ಮಂಥವ್ರ ಗೋಳು ಸರ್ಕಾರಕ್ಕೆ ಕಿವಿ ಕೇಳಲಿ. ಬರೀ 145 ಜನ 142 ಜನ ಶಾಸಕರು ಮಾತ್ರ ಪ್ರಜಾಪ್ರಭುತ್ವ ಗೆದ್ದಿಲ್ಲ. ನಾವು ಕೂಡ ಕಷ್ಟ ಬಿದ್ದು, ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದ್ದೀವಿ. ಮಲ್ತಾಯಿ ಧೋರಣೆ ಮಾಡಿದೆ. ಇವತ್ತು ಕೋಲಾರಗೊಂದು ಊಟ, ಮುಳುಬಾಗಲಿಗೊಂದು ಊಟ ಮಾಡಿದೆ. 224 ಕ್ಷೇತ್ರ ಕೂಡ ಸಿದ್ದರಾಮಯ್ಯನವರ ನಿನ್ನ ಮಕ್ಕಳಿದ್ದಂಗೆ ಇವರು, ಎಲ್ರಿಗೂ ಸರಿಸಮಾನ ಊಟ ಕೊಡಿ ಅಂತ ಕೇಳ್ತಾ, ಈ ಮುಳುಬಾಗಲ ಜನ, ಗಡಿನಾಡ ಜನ, ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು,
ಒಂದು ಕಡೆ ಅಮ್ಮ ಒಡಿ, ಇನ್ನೊಂದು ಕಡೆ ತಲೆ ಒಡಿ ಅಂತ ಹೇಳ್ತಾರೆ. ಈ ಎರಡು ಮತ್ತೆ ನಮ್ಮ ಮಕ್ಕಳು ಬರ್ದಾ ಸಾಯ್ತಾ ಇದ್ದಾವೆ. ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ನಮಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ. ಇನ್ನಾದ್ರೂ ಬಹುಶಃ ಈ ಮುಳುಬಾಗಲ ಆಂಜನೇಯ ಸ್ವಾಮಿಗೆ ನಿಮಗೆ ಕಣ್ ತೆರೆದು ಇನ್ನು ಮುಳುಬಾಗಲ ಸರ್ವತೋಮುಖ ಅಭಿವೃದ್ಧಿಗೆ ನಿಮಗೆ ಹೊತ್ಕೊಟ್ಟು ನನಗೆ ಬರ್ತಕ್ಕಂಥ ಅನುದಾನವನ್ನ ವಿಶೇಷ ಅನುದಾನ ಕೊಡ್ಬೇಕಂತ ನಾನು ಜನತ ಪರವಾಗಿ ಕೇಳ್ಕೊಂತ, ಯಾಕೆಂದ್ರೆ ನಾನು ಕೂಡ 224 ಕ್ಷೇತ್ರದಲ್ಲಿ ಒಬ್ಬ ಮಗು ಆಗಿದ್ದೀನಿ. ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ. ಒಮ್ಮೊಮ್ಮೆ ನನಗೆ ಅನಿಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ಅಂತ. ಯಾಕೆಂದ್ರೆ ನಿಮಗೆ ಗೊತ್ತಿರಲಿ, ಬರೀ ಕೈಯಲ್ಲಿ ಬಂದು ರಾಜಕಾರಣ ಮಾಡೋಕ್ಕಾಗೋದಿಲ್ಲ, ಬರೀ ಕೈಯಲ್ಲಿ ಬಂದು ರಾಜಕೀಯ ಮಾಡೋಕ್ಕೆ ಬಂದು ಸೇವೆ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ನನಗೆ ಭಿಕ್ಷೆ ಕೊಟ್ಟು ವಿಧಾನಸೌಧ ಕಳಿಸಿದಿರಿ, ಆದರೆ ಅಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನಗಳನ್ನ ಕಂಡ್ರೆ ಸಾಕಷ್ಟು ನೋವಾಗ್ತದೆ. ಅದು ನನ್ನ ಮಾಧ್ಯಮದವ್ರು ಕೇಳಿದ್ರು, ನಾನು ಹೇಳ್ಕೊಳ್ತಕ್ಕಂಥ ಸಮಯ ಬಂದರೆ ಹೇಳ್ಕೊತೀನಿ ಅಂತ. ಇವತ್ತು ಮಲ್ತಾಯಿ ಧೋರಣೆ ನಡೀತಾ ಇದೆ. ಇವತ್ತು KJPಗೆ ಬೇರೆ ಅನುದಾನ, ಬಂಗಾರಪೇಟೆಗೆ ಬೇರೆ ಅನುದಾನ. ನಾನು ಕೂಡ ಮೀಸಲು ಕ್ಷೇತ್ರದ ಶಾಸಕನಾಗಿದ್ದೀನಿ, ನನಗೆ ಕಡಿಮೆ ಅನುದಾನ ಕೊಡ್ತಾ ಇದ್ದೀರಿ. ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಮುಂದೋದ್ರೆ ನನಗೂ ಕೂಡ ಕೋರ್ಟ್ ಮೆಟ್ಲಿರಬೇಕಾಗುತ್ತೆ, ನನಗೂ ಕೂಡ ನ್ಯಾಯಾಂಗದಲ್ಲಿ ನ್ಯಾಯ ಕೇಳಬೇಕಾಗುತ್ತೆ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ಬ ಶಾಸಕನಾಗಲ್ಲ, ಒಬ್ಬ ಸೇವಕನಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಮಾಧ್ಯಮ ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಮುಳುಬಾಗಿಲಲ್ಲಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಬದುಕಿದೀವಿ. ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ನಾವು ಕೂಡ ಮುಳುಬಾಗಿಲಿದ್ದೀವಿ. ನಮಗೆ ಸಿಗತಕ್ಕಂಥ ಅನುದಾನವನ್ನ, ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇಗ ಕೊಡ್ಲಿ ಅಂತ ಹೇಳ್ತಾ, ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಶ್ರೀಧರರಿಗೆ, ನಮ್ಮ ಪೌರಾಯುಕ್ತ ಶ್ರೀಧರವ್ರಿಗೆ ಅವ್ರು ಹೇಳಿದ್ರು, ಸರ್ 15ನೇ ತಾರೀಕೆ ಮಾಡೋಣ ಸರ್ ಅಂದರು. ಶ್ರೀಧರ್ ಬೇಡ ಅಂತಂದ್ರೆ, ಇಲ್ಲ ಸರ್ ಇವತ್ತು ನಿಮ್ಮ ಹುಟ್ಟಿದಬ್ಬ ಮಾಡೋಣ ಅಂತಂದ್ರು. ಆಯ್ತಪ್ಪ ಮಾಡೋಣ ನಡಿ ಅಂತ. ಸಾಕಷ್ಟು ಕೂಡ ಬ್ಯುಸಿ ಇದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವ್ರ ಪೂಜೆ ಮಾಡಿ ನಿಮ್ಮೆಲ್ಲರೂ ನೋಡ್ತಕ್ಕಂಥ ಸೌಭಾಗ್ಯವನ್ನು ಸಿಕ್ಕಿ, ದಯವಿಟ್ಟು ಎಲ್ಲ ನನ್ನ ಕಡುಬಡವರು ಕೂಡ ನಾನು ಕೂಡ ಸೇರ್ಕೊಂಡು ಕೂಡ ನನ್ನ ಹತ್ರ ದುಡ್ಡಿಲ್ಲ, ನಾನು ಕೂಡ ಬಡವ, ನಾನು ಕೂಡ ಕೂಲಿ ಕಾರ್ಯ ಮಾಡ್ಕೊಂಡು ಇವತ್ತು ಕೂಡ ನಮ್ಮ ಅಣ್ಣ ತಮ್ಮಂದ್ರೆ ಕೂಲಿ ಕಾರ್ಯ ಮಾಡ್ತೀವಿ. ನಾವು ಇಲ್ಲಿರ್ತಕ್ಕಂಥ ಕುಪ್ಪಳ್ಳಿ ನಮ್ದು ಬೇಕಾದ್ರೆ ನೋಡಿ, ನಾವು ಕೂಲಿ ಮಾಡ್ತೀವಿ, ನಾವು ರೇಷ್ಮೆ ಮಾಡ್ತೀವಿ, ನಾವು ಮ್ಯಾಂಗೋ ಮಾಡ್ತೀವಿ. ಆದ್ರೆ ನಮ್ಮ ಹತ್ರ ನೀವು ಅನ್ಕೊಂಡಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರ ನಾವು ಕೂಡ ನಿಮ್ಮ ತರ ಸೇವಕನಾಗಿ ಬಂದಿದ್ದೀನಿ. ದಯವಿಷ್ಟು ಆದಷ್ಟು ಬೇಗ ಕಣ್ತರದು, ಸರ್ಕಾರ ಕಣ್ತರದು ಸರ್ವತೋಮುಖ ಅಭಿವೃದ್ಧಿ ಮುಳುಬಾಗಲಿಗೆ ಒತ್ತು ಕೊಡ್ತೀರಾ ಅಂತ ಹೇಳ್ತಾ, ವಿಶೇಷವಾಗಿ ನನ್ನ ಅಣ್ಣ ತಮ್ಮಂದ್ರು ಅಕ್ಕಂಗಿರು ಇಂದಿರಾ ಕ್ಯಾಂಟೀನ್ನ ಸೌಭಾಗ್ಯವನ್ನ ಸವಿದು ಇಲ್ಲಿರ್ತಕ್ಕಂಥ ಊಟ ಮತ್ತು ಟಿಫನ್ ಸವಿದು ಇದನ್ನ ಉನ್ನತ ಎತ್ತಕ್ಕೆ ಬೆಳೆಸ್ಬೇಕಂತ ಕೇಳ್ಕೊಂತ ನನ್ನ ಮಾತು ಮುಗಿಸಿದ್ದು ಹೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.